ಐಸಿಐಸಿ ಬ್ಯಾಂಕ್ನಲ್ಲಿ ಮಿನಿಮಮ್ 50,000 ಬ್ಯಾಲೆನ್ಸ್ ಇಡಬೇಕಂತೆ. ಹಾಗಾದ್ರೆ ಮಿನಿಮಮ್ ಬ್ಯಾಲೆನ್ಸ್ 50,000 ಇಡಬೇಕು ಅನ್ನೋ ರೂಲ್ಸ್ ಯಾವಾಗಿನಿಂದ ಜಾರಿಯಾಗಿದೆ? ಯಾವ ಬ್ಯಾಂಕಿನಲ್ಲಿ ಎಷ್ಟೆಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಹೊಂದಿರಬೇಕು? 50,000 ಮಿನಿಮಮ್ ಬ್ಯಾಲೆನ್ಸ್ ಅಂತ ಅಂದ್ರೆ ಸುಮ್ಮನೆನಾ? ಈ ಒಂದು ಹೇಳಿಕೆಯನ್ನ ಕೇಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, 1,00,000 ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇದೀಗ ಐಸಿಐಸಿ ಬ್ಯಾಂಕ್ ನಲ್ಲಿ ಇಡಬೇಕು ಅನ್ನೋ ಹೊಸ ರೂಲ್ಸ್ ಅನ್ನ ಐಸಿಐಸಿ ಬ್ಯಾಂಕ್ ಮಾಡಿರುವಂತದ್ದು. ಸೇವಿಂಗ್ ಅಕೌಂಟ್ ನಲ್ಲಿ 50,000 ಅಂದ್ರೆ 1,50,000 ರೂಪಾಯಿ ಹಣವನ್ನ ಇಡ್ಲೇಬೇಕು ಅಂತ ಹೇಳಿದೆ. ಹಾಗಾದ್ರೆ ಈ ಒಂದು 50,000 ಮಿನಿಮಮ್ ಬ್ಯಾಲೆನ್ಸ್ ಅನ್ನ ನಾವು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ? ಬ್ಯಾಂಕ್ನವ್ರಿಗೆ ಏನೆಲ್ಲ ಲಾಭ ಸಿಗುತ್ತೆ? ಮಿನಿಮಮ್ ಬ್ಯಾಲೆನ್ಸ್ ಇಡ್ಲೇಬೇಕಾ? ಅದರಿಂದ ಬ್ಯಾಂಕಿಗೆ ಏನ್ ಲಾಭ, ನಮಗೇನ್ ಲಾಭ? ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಹೇಳಿದ್ರೆ ದಂಡ ವಿಧಿಸಬಹುದಾ? ಇದರ ಬಗ್ಗೆ ನಾನು ಸಮಗ್ರ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹೌದು, RBI ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನ ನಾನು ನಿಮ್ಗೆ ಇವತ್ತು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಖಾಸಗಿ ಬ್ಯಾಂಕ್ಗಳಲ್ಲಿ ಅತಿ ದೊಡ್ಡ ಬ್ಯಾಂಕ್ ಅಂತ ಕರೆಸ್ಕೊಳ್ತಕ್ಕಂಥ ಐಸಿಐಸಿ ಬ್ಯಾಂಕ್ ಇದೀಗ ಹೊಸ ರೂಲ್ಸ್ ಒಂದನ್ನ ಮಾಡಿದೆ. ಅದೇ ಮಿನಿಮಮ್ ಬ್ಯಾಲೆನ್ಸ್ 50,000 ಅಂದ್ರೆ 1,50,000 ರೂಪಾಯಿ ಹಣವನ್ನ ನಿಮ್ಮ ಸೇವಿಂಗ್ಸ್ ಖಾತೆಯಲ್ಲಿ ನೀವು ಇಡ್ಲೇಬೇಕು ಅಂತ ಇದೀಗ ಐಸಿಐಸಿ ಬ್ಯಾಂಕ್ ಹೇಳಿದೆ. ಹಾಗಾದ್ರೆ ಮೊದಲು ಐಸಿಐಸಿ ಬ್ಯಾಂಕ್ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಡಬೇಕು ಅಂತ ಹೇಳಿತು ಅಂದ್ರೆ 10,000 ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಡಬೇಕು ಅಂತ ಹೇಳಿದಂತ ಐಸಿಐಸಿ ಬ್ಯಾಂಕ್ ಇದೀಗ ಆಗಸ್ಟ್ 1ರಿಂದಲೇ 50,000 ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಂತ ಹೇಳಿದೆ. ಸೊ 50,000 ಮಿನಿಮಮ್ ಬ್ಯಾಲೆನ್ಸ್ ಇಟ್ರೆ ಐಸಿಐಸಿ ಬ್ಯಾಂಕ್ಗೆ ಏನ್ ಲಾಭ, ನಮಗೇನ್ ಲಾಭ, RBI ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಖಾಸಗಿ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೆಟ್ರೋ ಮತ್ತೆ ಬೆಂಗಳೂರು ಈ ಒಂದು ಕಡೆ ನೀವು ಮಿನಿಮಮ್ 50,000 ಬ್ಯಾಲೆನ್ಸ್ ಅನ್ನ ಇಡ್ಲೇಬೇಕು. ಇನ್ನು ಸೆಮಿ ಅರ್ಬನ್ ನಲ್ಲಿ 25,000 ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಡಬೇಕಾಗತ್ತೆ. ಇನ್ನು ಹಳ್ಳಿಗಳ ಕಡೆ ಹೋದ್ರೆ 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಐಸಿಐಸಿ ಬ್ಯಾಂಕ್ ನಲ್ಲಿ ಇರಲೇಬೇಕಾಗತ್ತೆ. ಇನ್ನು 6% ಅಂದ್ರೆ ಒಂದು 500 ರೂಪಾಯಿವರೆಗೂ ಕೂಡ ಇವರು ನೀವು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಂಡವನ್ನ ಹಾಕಬಹುದು ಕೂಡ. ಸೊ 6% ಅಂದ್ರೆ ಅಪ್ರಾಕ್ಸಿಮೇಟ್ ಹೇಳಕ್ಕಾಗಲ್ಲ, ಒಂದು 500 ರೂಪಾಯಿವರೆಗೂ ಇವರು ನಿಮ್ಗೆ ದಂಡವನ್ನ ಹಾಕ್ತಾರೆ. ಸೊ ಇನ್ನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮಿನಿಮಮ್ ನೀವು 500 ರೂಪಾಯಿನ ಇಡಬೇಕಾಗತ್ತೆ. ಅದು ರೂರಲ್ ಏರಿಯಾ ಆದ್ರೆ, ಸಿಟಿಗಳಲ್ಲಾದ್ರೆ 2,000 ರೂಪಾಯಿ ಇಡಬೇಕಾಗತ್ತೆ. ಇನ್ನು IDFC ಫಸ್ಟ್ ಬ್ಯಾಂಕ್ ಅಲ್ಲಿ ನೀವು 10ರಿಂದ 25,000 ರೂಪಾಯಿ ಇಡಬೇಕಾಗತ್ತೆ. ಸಿಟಿಲಾದ್ರೂ ಅಷ್ಟೇನೆ, ಹಳ್ಳಿನಲ್ಲಾದ್ರೂ ಅಷ್ಟೇನೆ 10,000ದಿಂದ 25,000ವರೆಗೂ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು HDFC ಬ್ಯಾಂಕ್ ಅಲ್ಲಿ ಸಿಟಿನವರಾದ್ರೆ 10,000 ರೂಪಾಯಿ ಇಡಬೇಕು, ಹಳ್ಳಿನವರಾದ್ರೆ 2,500 ಇಡಬೇಕು. ಆಕ್ಸಿಸ್ ಬ್ಯಾಂಕ್ ನಲ್ಲಿ ಹಳ್ಳಿಯವರಾದ್ರೆ 2,000 ರೂಪಾಯಿ ಇಡಬೇಕು, ಸಿಟಿಯವರಾದ್ರೆ 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಇದು ಖಾಸಗಿ ಬ್ಯಾಂಕ್ಗಳಲ್ಲಿ ಮೇಂಟೈನ್ ಮಾಡ್ತಕ್ಕಂಥ ಒಂದು ಮಿನಿಮಮ್ ಬ್ಯಾಲೆನ್ಸ್. ಇನ್ನು ನಮ್ಮ ಸರ್ಕಾರಿ ಬ್ಯಾಂಕ್ಗಳನ್ನ ನೋಡೋದಾದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಮಿನಿಮಮ್ ಚೆಕ್ ಬುಕ್ ಹೊಂದಿದ್ರಿ ಅಂದ್ರೆ 1,000 ರೂಪಾಯಿನ ಇಡಬೇಕಾಗತ್ತೆ. ಚೆಕ್ ಬುಕ್ ಇಲ್ಲಪ್ಪ ಅಂತ ಹೇಳಿದ್ರೆ ಓಕೆ 500 ರೂಪಾಯಿ ಇಡಬೇಕಾಗತ್ತೆ. ಇದು ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ. ಇನ್ನು ಹಳ್ಳಿನಲ್ಲಿ ಇರ್ತಕ್ಕಂಥವ್ರು ಮಿನಿಮಮ್ 500 ರೂಪಾಯಿ ಇಡಬೇಕು ಚೆಕ್ ಬುಕ್ ಇದ್ರೆ. ಚೆಕ್ ಬುಕ್ ಇಲ್ಲ ಅಂದ್ರೆ 100 ರೂಪಾಯಿ ಇಟ್ಟರು ಸಾಕು. ಇನ್ನು SBI ಬ್ಯಾಂಕ್ ಅಲ್ಲಿ ನೀವು ಖಾಲಿ ಅಕೌಂಟ್ ಬಿಟ್ರು ಕೂಡ ಅವ್ರು ನಿಮ್ನ ಏನು ಕೇಳಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ಅಲ್ಲಿಲ್ಲ. ಈ ಮೊದಲು ಇತ್ತು, ಬಟ್ ಈಗ ಆ ರೂಲ್ಸ್ ಅನ್ನ ತೆಗೆದು ಹಾಕಿದ್ದಾರೆ. ಕೆನರಾ ಬ್ಯಾಂಕು ಅಷ್ಟೇನೆ, ಬ್ಯಾಂಕ್ ಆಫ್ ಬರೋಡಾ ಅಷ್ಟೇನೆ, ಎಲ್ಲ ಬ್ಯಾಂಕ್ ಅಲ್ಲೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಇಡ್ಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಅಂದ್ರೂ ಅವರೇ ನಿಮ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಒಂದಷ್ಟು ಟಾರ್ಚರ್ ಅಂತ ಕೊಡೋದಿಲ್ಲ. ಬಟ್ ಖಾಸಗಿ ಬ್ಯಾಂಕ್ಗಳಲ್ಲಿ ನೀವು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಡ್ಲೇಬೇಕು. ಇಡ್ಲಿಲ್ಲ ಅಂತ ಹೇಳಿದ್ರೆ 6% ವರೆಗೂ ಕೂಡ ದಂಡವನ್ನ ಅವರು ವಿಧಿಸ್ತಾರೆ. ಹಾಗಾದ್ರೆ ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಬ್ಯಾಂಕ್ಗಳಿಗೆ ಏನೆಲ್ಲ ಲಾಭವನ್ನ ತಂದು ಕೊಡುತ್ತೆ ಅಂತ
ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಜಕ್ಕೂ ಕೂಡ ಅವರು ಅಯ್ಯೋ ಮಿನಿಮಮ್ ಬ್ಯಾಲೆನ್ಸ್ ತಾನೇ ನಮ್ಮ ಅಕೌಂಟಲ್ಲಿ ಇರುತ್ತೆ, ಇಟ್ರೆ ಬಡ್ಡಿ ಕೊಡ್ತಾರೆ ಬಿಡು ಅಂತ ನಾವು ಅನ್ಕೊಬಹುದು. ಎಷ್ಟು ಬಡ್ಡಿ ಕೊಡ್ತಾರೆ? 4% ಅಂತ ಅಂದ್ರೂ 50,000ಕ್ಕೆ 2,000 ರೂಪಾಯಿ ಬಡ್ಡಿ ಕೊಡಬಹುದು. ಅದೇ FD ಇಟ್ರೆ 4,000 ರೂಪಾಯಿ ಬಡ್ಡಿ ಸಿಗುತ್ತೆ. ಬಟ್ ಇವರು 2,000 ರೂಪಾಯಿ ನಿಮಗೆ ಬಡ್ಡಿ ಕೊಟ್ಟು ಇನ್ನು 2,000 ರೂಪಾಯಿನ ಅವರು ಲೂಟಿ ಮಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಹಣ ಹೋಗುತ್ತೆ ಅನ್ನೋದನ್ನ, ಅಥವಾ ಖಾಸಗಿ ಬ್ಯಾಂಕ್ಗಳು ಯಾವೆಲ್ಲ ರೀತಿಯಲ್ಲಿ ಹಣವನ್ನ ಲೂಟಿ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲೆಲ್ಲ ಬ್ಯಾಂಕ್ ಅಲ್ಲಿ ನಾವು ಅಕೌಂಟ್ ಮಾಡಿಸಿದ್ರೆ ಆ ಒಂದು ಅಕೌಂಟ್ ಗಳನ್ನ ಲೂಟಿ ಮಾಡ್ತಿದ್ರು, ಬ್ಯಾಂಕ್ ಅನ್ನ ಲೂಟಿ ಮಾಡ್ತಿದ್ರು ಅನ್ನುವಂತಹ ಮಾತುಗಳನ್ನ ಕೇಳಿದ್ವಿ. ಈಗ ಬ್ಯಾಂಕ್ನವರೇ ಲೂಟಿ ಮಾಡ್ತಿದ್ದಾರೆ ಅನ್ನುವಂತಹ ಸ್ಥಿತಿಗೆ ನಾವು ತಲುಪಿಡಿದೀವಿ. ಸೊ ಖಾಸಗಿ ಬ್ಯಾಂಕ್ ಅವರು 3 ರೀತಿಯಲ್ಲಿ ನಮ್ಮ ದುಡ್ಡಿಂದ ಅವರು ಇನ್ಕಮ್ ಮಾಡ್ಕೊಳ್ತಾರೆ, ಅವರು ಹಣವನ್ನ ಲೂಟಿ ಮಾಡ್ತಾರೆ. ಮೊದಲಿಗೆ ನಾವು ಇಡ್ತಕ್ಕಂಥ ಹಣ ಏನಿದೆ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತೀವಲ್ಲ, ಆ ಮಿನಿಮಮ್ ಬ್ಯಾಲೆನ್ಸ್ ಇಂದ ಅವರು ಇಂತಿಷ್ಟು ಹಣವನ್ನ ಅವರು ಒಂದಷ್ಟು ಸಾಲದ ರೂಪದಲ್ಲಿ ಅಥವಾ ಹೂಡಿಕೆಯ ರೂಪದಲ್ಲಿ ಕೊಟ್ಟು ಇವರು ಹಣವನ್ನ ಸಂಪಾದನೆ ಮಾಡ್ತಾರೆ. ನಮ್ಮ ಹಣವನ್ನ ಬೇರೆ ಕಡೆ ಹೂಡಿಕೆ ಮಾಡಿ ಅವರು ದುಡ್ಡನ್ನ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ದಂಡದ ರೂಪದಲ್ಲಿ ಹಣವನ್ನ ಕೂಡ ತೆಗೆದುಕೊಳ್ತಾರೆ. ಅಂದ್ರೆ ನಾವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಇಷ್ಟು ರೂಪಾಯಿ ಅಂತ ದಂಡ ವಿಧಿಸ್ತಾರೆ. ಆಗ್ಲೇ ಹೇಳಿದೆ 6% ದಂಡ ವಿಧಿಸ್ತಾರೆ, ಅದರಿಂದ ಕೂಡ ಹಣವನ್ನ ಪಡ್ಕೊಳ್ತಾರೆ. ಇನ್ನು ಫಿನಾನ್ಷಿಯಲ್ ಪ್ರಾಡಕ್ಟ್ ಅನ್ನ ಮಾರೋದು, ಇವೆರಡರನ್ನ ಹೊರತುಪಡಿಸಿದ್ರೆ ಇದು 3ನೇದು ತೀರಾ ಕಡಿಮೆ. ಫಿನಾನ್ಷಿಯಲ್ ಪ್ರಾಡಕ್ಟ್ ಅನ್ನ ಮಾರ್ತಾರೆ, ಇದ್ರ ಮೂಲಕ ಕೂಡ ಅವರು ಹಣವನ್ನ ಗಳಿಸ್ಕೊಳ್ತಾರೆ. ನಾವಿಡ್ತಕ್ಕಂಥ ಹಣಕ್ಕೆ ಅವರು 2.5ರಿಂದ 3.5 ಸಾವಿರದಷ್ಟು ಅಂದ್ರೆ 2.5%ನ 3.5% ವರೆಗೂ ಬಡ್ಡಿಯನ್ನ ಕೊಡ್ತಾರೆ. ಅದೇ ಅವರು 7ರಿಂದ 8% ವರೆಗೂ ಬಡ್ಡಿಯನ್ನ ಹಾಕಿ ಬೇರೆಯವರಿಗೆ ಒಂದು ಸಾಲವನ್ನ ಕೊಡೋದಾಗಿರ್ಬೋದು, ಹೂಡಿಕೆಯನ್ನು ಮಾಡೋದಾಗಿರಬಹುದು, ಈ ರೀತಿ ಮಾಡಿ ಅವರು ಹಣವನ್ನ ಪಡ್ಕೊಳ್ತಾರೆ. ಸೊ ನಮ್ಮ ಹಣದಿಂದ ಅವರು ದುಡ್ಡನ್ನ ತೆಗೆದುಕೊಳ್ಳುವಂಥದ್ದು. ಅಂದ್ರೆ 50-50, ನಮ್ಗೆ 2,000 ಅವ್ರಿಗೆ 2,000, ನಾವೇ ಅವರಿಗೆ 2,000 ರೂಪಾಯಿ ಕೈಯಿಂದ ಕೊಟ್ಟಂಗಾಗುತ್ತೆ. ಇನ್ನು ಈ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರಫ್ ಆಗಿ ಹೇಳ್ತಾ ಹೋಗ್ತೀನಿ. 5,60,00,000 ಕಸ್ಟಮರ್ಸ್ ಇದ್ದಾರೆ, ಸೇವಿಂಗ್ ಅಕೌಂಟ್ ಹೊಂದಿರ್ತಕ್ಕಂಥವ್ರು. ಇಷ್ಟು ಜನ ನಮ್ಮ ದೇಶದಾದ್ಯಂತ ಇದ್ದಾರೆ. ಅದರಲ್ಲಿ ನಾನು 50 ಲಕ್ಷ ಜನ ತೆಗೆದುಕೊಂಡ್ರು ಮಿನಿಮಮ್ 10,000 ರೂಪಾಯಿ ಬ್ಯಾಲೆನ್ಸ್ ನ ಇಡಬೇಕು ಅಂತ ಅನ್ಕೊಂಡ್ರು 7.7ರಿಂದ 8% ಬಡ್ಡಿ ಹಾಕ್ತಾರೆ ಅಂದ್ರೂ 215 ಕೋಟಿ ರೂಪಾಯಿ ಅವರಿಗೆ ಲಾಭ ಆಗುತ್ತೆ. 50,000 ಕೋಟಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಟ್ರು ಕೂಡ 215 ಕೋಟಿ ರೂಪಾಯಿ ಅವರಿಗೆ ಸೇವ್ ಆಗುತ್ತೆ. ಆ 50,000 ಕೋಟಿನ ಅಂದ್ರೆ 5,000 ಕೋಟಿಯನ್ನ ಅವರು ಬೇರೆ ಕಡೆ ಹೂಡಿಕೆ ಮಾಡಿದ್ರು ಅಂದ್ರೆ ಅವ್ರಿಗೆ 215 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ಇನ್ಕಮ್ ಬರುತ್ತೆ. ಈಗಾಗಲೇ ಮಿನಿಮಮ್ ಬ್ಯಾಲೆನ್ಸ್ ಹೊಂದಿಲ್ಲದೆ ಇರೋರಿಗೆ 2,331 ಕೋಟಿ ದಂಡವನ್ನ ವಿಧಿಸಿದ್ದಾರಂತೆ. ಮಿನಿಮಮ್ ಬ್ಯಾಲೆನ್ಸ್ ಯಾರು ಇಟ್ಟಿರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಇಷ್ಟು ಹಣವನ್ನ ಈಗಾಗಲೇ ಅವರು ವಸೂಲಿ ಮಾಡಿರ್ತಕ್ಕಂಥದ್ದು. 2,331 ಕೋಟಿ ಹಣ ವಸೂಲಿ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ ಅಲ್ವಾ. ಸೊ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಾದ್ರೆ ಒಂದೊಂದಕ್ಕೂ ಕೂಡ ಒಂದೊಂದು ಹಣವನ್ನ ಈಸ್ಕೊಂತಾರೆ, ಆ ಚಾರ್ಜಸ್ ಈ ಚಾರ್ಜಸ್ ಅಂತ. ಬಟ್ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ನಮ್ಮ ಹತ್ರನೇ ಹಣವನ್ನ ಕೊಟ್ಟು ನಮ್ಮ ಕೈಯಿಂದಾನೇ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ, ಆ ಆಪರೇಟಿಂಗ್ ಸಿಸ್ಟಮ್ಗೆ ನಮಗ್ ಗೊತ್ತಿಲ್ಲದೆ ಇರೋ ರೀತಿ ನಮ್ಮ ಹತ್ರನೇ ದುಡ್ಡನ್ನ ಕಿತ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಈಗ ಪ್ರೈವೇಟ್ ಬ್ಯಾಂಕ್ ಅವರು ಮಾಡ್ತಿರಬಹುದು. ಸೊ ಗೌರ್ಮೆಂಟ್ ಬ್ಯಾಂಕ್ಗಳಿಗೆ ಹೋಲಿಸ್ಕೊಂಡ್ರೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸಗಳು ಬೇಗ ಆಗುತ್ತೆ, ಸರ್ವಿಸು ಚೆನ್ನಾಗಿರುತ್ತೆ. ಬಟ್ ಎಲ್ಲದಕ್ಕೂ ಕೂಡ ನಮ್ಮ ಹತ್ರನೇ ಹಣವನ್ನ ಕಿತ್ಕೊಂಡು ನಮ್ಮ ಕಡೆಯಿಂದಾನೇ ಅವರಿಗೆ ಕೊಡಿಸ್ತಾರೆ. ಬಟ್ ನಮ್ಗೆ ಅದು ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಸೊ ಎಲ್ಲ ಒಂದ್ ಕಡೆ ಪ್ರೈವೇಟ್ ಬ್ಯಾಂಕ್ಗಳು ನಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಅವರು ಕೂಡ ದುಡ್ಡನ್ನ ಲೂಟಿ ಮಾಡ್ತಿದ್ದಾರೆ. ಜೊತೆಗೆ ಈ ಶ್ರೀಮಂತರನ್ನೇ ಕಸ್ಟಮರ್ ಆಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಇಂದ ಕೂಡ ಅವ್ರು ಈ ರೀತಿ ಮಾಡ್ತಿರಬಹುದು ಅಂತ ಹೇಳ್ಬಹುದು. ಎಲ್ಲಾನು ಕೂಡ ಒಂದ್ ಸ್ವಲ್ಪ ಫಿಲ್ಟರ್ ಮಾಡ್ಬಿಡ್ತಾರೆ. ಈಗ 50,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಹೊಂದಲೇಬೇಕು ಅಂತಂದ್ರೆ ಒಂದಷ್ಟು ಜನ ಅಕೌಂಟ್ ಕ್ಲೋಸ್ ಮಾಡ್ತಾರೆ. ಇನ್ನು ಉಳಿದಂತೆ ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಬಹುದು, ಮಧ್ಯಮ ವರ್ಗದವರಾಗಿರ್ಬಹುದು, ಒಂದಷ್ಟು ಜನ ಉಳ್ಕೊಳ್ತಾರೆ. ಸೊ ಫಿಲ್ಟರ್ ಮಾಡಿದ್ರೆ ಈ ಪ್ರೀಮಿಯಂಗಳೆಲ್ಲ ಕೊಡ್ಲಿಕ್ಕೆ ಎಲ್ಲ ಈಸಿ ಆಗುತ್ತೆ, ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಆ ಒಂದು ಉದ್ದೇಶವನ್ನ ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಮಾಡ್ತಿರ್ಬಹುದು. ಇದು ಕೂಡ ಒಂದು ರೀಸನ್ ಇರಬಹುದು. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.